ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ಹಣದುಬ್ಬರದ ವಿಧಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು. ಇವತ್ತಿನ ಅವಧಿಯಲ್ಲಿ ಈ ಹಣದುಬ್ಬರದ ಇತರ ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನವನ್ನ ಮಾಡಲಾಗ್ತದೆ. ಹಣದುಬ್ಬರದ ಇತರೆ ಪರಿಕಲ್ಪನೆಗಳಲ್ಲಿ ಒಂದನೇದು ಪುನರುಬ್ಬರ ಅಥವಾ ರಿಪ್ಲೇಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಪುನರುಬ್ಬರ ಎಂಬುದು ಆರ್ಥಿಕತೆಯನ್ನು ಆರ್ಥಿಕ ಮುಗ್ಗಟ್ಟಿನ ಬಿಗಿ ಹಿಡಿತದಿಂದ ಪಾಲ್ಗೊಳಿಸುವ ಸಲುವಾಗಿ ಉದ್ದೇಶಪೂರ್ವಕವಾಗಿ ಬೆಲೆಗಳಲ್ಲಿ ಏರಿಕೆಯನ್ನ ಸಾಧಿಸುವುದಾಗಿದೆ. ಏನು, ಆರ್ಥಿಕತೆಯಲ್ಲಿ ಏನಾದ್ರು ಆರ್ಥಿಕ ಮುಗ್ಗಟ್ಟು ಸಂಭವಿಸುತ್ತಂದ್ರ ಆ ಆರ್ಥಿಕ ಮುಗ್ಗಟ್ಟಿನಿಂದ ಪಾರಾಗಲು ಅಥವಾ ಅದನ್ನ ತಪ್ಪಿಸಲು ಉದ್ದೇಶಪೂರ್ವಕವಾಗಿ ವಸ್ತುವಿನ ಬೆಲೆಯನ್ನ ಹೆಚ್ಚಳ ಮಾಡುವಂತ ಒಂದು ಸನ್ನಿವೇಶಕ್ಕೆ ನಾವೇನ್ ಕರಿತೀವಿ, ಪುನರುಬ್ಬರ ಎಂಬ ಅರ್ಥವನ್ನ ಕೊಡ್ತದೆ. ಇದು ಪೂರ್ಣೋದ್ಯೋಗದ ಪೂರ್ಣ ಹಣದುಬ್ಬರವಾಗಿದೆ. ಆರ್ಥಿಕತೆ ಪೂರ್ಣೋದ್ಯೋಗ ಹಂತವನ್ನು ತಲುಪುವವರೆಗೆ ಬೆಲೆ ಏರಿಕೆಯನ್ನ ಮುಂದುವರಿಸಲಾಗುತ್ತದೆ. ಏನೋ, ಮುಗ್ಗಟ್ಟಿನಿಂದ ಪಾರಾಗಿ ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗ ಹಂತವನ್ನ ತಲುಪುವ ತನಕ ಇಲ್ಲಿ ವಸ್ತುವಿನ ಬೆಲೆಯನ್ನ ಹೆಚ್ಚಿಸುವಂತ ಒಂದು ಚಟುವಟಿಕೆಯನ್ನ ಮಾಡಲಾಗ್ತದೆ. ಹೀಗೆ ಬೆಲೆ ಏರಿಕೆಯ ಕಾರಣದಿಂದಾಗಿ ಉತ್ಪನ್ನ, ಆದಾಯ, ಉದ್ಯೋಗದ ಪ್ರಮಾಣದಲ್ಲಿ ಹೆಚ್ಚಳ ಉಂಟಾಗುತ್ತದೆ. ಆ ಹೆಚ್ಚಳ ಉಂಟಾಗುವುದರಿಂದ ಕೇನ್ಸ್ ಅವರು ಇದನ್ನು ಅರೆ ಹಣಭೋಗ, ಸೆಮಿ ಇನ್ಫ್ಲೇಷನ್ ಎಂದು ಕರೆದಿದ್ದಾರೆ. ಆದ್ದರಿಂದ ಈ ಪುನರುಬ್ಬರ ಎಂಬುದು ಪೂರ್ಣೋದ್ಯೋಗ ಹಂತಕ್ಕಿಂತ ಹಿಂದೆಯೇ ಸಂಭವಿಸುವ ಬೆಲೆ ಏರಿಕೆ ಆಗಿರುತ್ತದೆ. ಹೀಗಾಗಿ ಆದರೆ ಕೇನ್ಸ್ ಪ್ರಕಾರ ಇದು ನಿಜವಾದ ಹಣದುಬ್ಬರವಾಗಿರುವುದಿಲ್ಲ ಎಂಬ ಅರ್ಥವನ್ನ ಜೆ.ಎಂ. ಕೇನ್ಸ್ ಅವರು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನೀವೇನ್ ತಿಳ್ಕೋಬೇಕು ವಿದ್ಯಾರ್ಥಿಗಳಂತಂದ್ರೆ, ಒಂದು ಆರ್ಥಿಕತೆ ಒಳಗೆ ಏನು ಆರ್ಥಿಕ ಮುಗ್ಗಟ್ಟಿರುತ್ತಲ್ಲ, ಆ ಆರ್ಥಿಕ ಮುಗ್ಗಟ್ಟಿನಿಂದ ಆರ್ಥಿಕತೆಯನ್ನ ಪಾರು ಮಾಡಲು ಉದ್ದೇಶಪೂರ್ವಕವಾಗಿ ಆರ್ಥಿಕತೆಯಲ್ಲಿ ವಸ್ತುವಿನ ಬೆಲೆಯನ್ನ ಹೆಚ್ಚಳ ಮಾಡುವಂತ ಒಂದು ಸನ್ನಿವೇಶಕ್ಕೆ ನಾವು ಪುನರುಬ್ಬರ ಅಂತೇಳಿ ಕರಿತೀವಿ. ಇಂತಹ ಒಂದು ಹಣದುಬ್ಬರವು ಪೂರ್ಣೋದ್ಯೋಗದ ಹಂತವನ್ನ ತಲುಪಿದ ನಂತರ ಸಂಭವಿಸುವಂತ ಹಣದುಬ್ಬರವಾಗೈತಿ. ಇದಕ್ಕೆ ಕೇನ್ಸ್ ಅವರು ಏನ್ ಕರೆದಾರೆ ಅಂತಂದ್ರೆ ಅರೆ ಹಣದುಬ್ಬರ, ಸೆಮಿ ಇನ್ಫ್ಲೇಷನ್ ಅಂತೇಳಿ ಕರೆಯಲಾಗಿದೆ ಎಂಬುದನ್ನ ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನು ಎರಡನೇದು, ಸೆಕೆಂಡ್ ಒನ್, ಸ್ಥಗಿತ ಹಣದುಬ್ಬರ. ಎಂತದು? ಸ್ಥಗಿತ ಹಣದುಬ್ಬರ, ಸ್ಟಾಗ್ಫ್ಲೇಷನ್ ಅಂತೇಳಿ ಕರಿತೀವಿ. ಈ ಪರಿಭಾವನೆಯನ್ನ ಪ್ರೊಫೆಸರ್ ಸ್ಯಾಮುಲ್ಸನ್ ಹಾಗೂ ಈ ಸ್ಥಗಿತ ಹಣದುಬ್ಬರ ಎಂಬ ಪರಿಕಲ್ಪನೆಯನ್ನ ಪ್ರೊಫೆಸರ್ ಸ್ಯಾಮುಲ್ಸನ್ ರವರು ಅಭಿವೃದ್ಧಿಯನ್ನ ಪಡಿಸಿದ್ದಾರೆ. ಏನು, ಸ್ಥಗಿತ ಹಣದುಬ್ಬರ ಪರಿಕಲ್ಪನೆ ಕೊಟ್ಟಂತ ವ್ಯಕ್ತಿ ಹಾಗೂ ಪ್ರೊಫೆಸರ್ ಸ್ಯಾಮುಲ್ಸನ್. ಇಲ್ಲಿ ಬೆಲೆ ಏರಿಕೆ ಅಥವಾ ಹಣದುಬ್ಬರದೊಂದಿಗೆ ನಿರುದ್ಯೋಗ ಪ್ರಮಾಣವು ಹೆಚ್ಚುತ್ತಿರುವ ಒಂದು ಸನ್ನಿವೇಶಕ್ಕೆ ನಾವು ಸ್ಥಗಿತ ಹಣದುಬ್ಬರ ಅಂತೇಳಿ ಕರಿತೇವೆ. ಏನೋ, ಇಲ್ಲಿ ವಸ್ತುವಿನ ಬೆಲೆ ಹೆಚ್ಚಳವಾಗ್ತಾವು ಅಥವಾ ಹಣದುಬ್ಬರ ಕೂಡ ಹೆಚ್ಚಳವಾಗ್ತದೆ. ವಸ್ತುವಿನ ಬೆಲೆ ಹೆಚ್ಚಳವಾಗ್ಲಿ ಅಥವಾ ಹಣದುಬ್ಬರವಾಗ್ಲಿ, ಅವು ಹೆಚ್ಚಳದ ಜೊತೆಗೆ ನಿರುದ್ಯೋಗದ ಪ್ರಮಾಣ ಕೂಡ ಹೆಚ್ಚಳವಾತಂತಂದ್ರ ಆ ಸನ್ನಿವೇಶಕ್ಕೆ ನಾವೆಂತ ಹಣದುಬ್ಬರ ಅಂತ ಕರಿತೀವಿ, ಸ್ಥಗಿತ ಹಣದುಬ್ಬರ ಅಂತೇಳಿ ಕರಿತೀವಿ. ಅಂದರೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗದ ಹೆಚ್ಚಳಗಳೆರಡು ಒಮ್ಮೊಟ್ಟಿಗೆ ಸಾಗುವ ಸನ್ನಿವೇಶಕ್ಕೆ ನಾವು ಸ್ಥಗಿತ ಹಣದುಬ್ಬರ ಅಂತೇಳಿ ಕರಿತೀವಿ. ಅಂದ್ರೇನು, ಈ ವಸ್ತುವಿನ ಬೆಲೆ ಆಗ್ಲಿ ಮತ್ತು ನಿರುದ್ಯೋಗ ಆಗ್ಲಿ, ಇವೆರಡು ಏನಾಗ್ತಾವು, ಒಟ್ಟಿಗೆ ಸಾಗ್ತಾವ. ಅದಕ್ಕೆ ನಾವು ಸ್ಥಗಿತ ಹಣದುಬ್ಬರ ಅಂತೇಳಿ ಕರಿತೀವಿ. ಇದು ಒಂದು ರೀತಿಯಲ್ಲಿ ಹಣದುಬ್ಬರದ ಹಿಂಜರಿತವಾಗಿರುತ್ತದೆ. ಏನೋ, ಇದನ್ನು ಕೆಲವು ಸಮಯದೊಳಗೆ ಏನಾಗ್ತದೆ, ಹಣದುಬ್ಬರದ ಹಿಂಜರಿತವಾಗಿ ಸಂಭವಿಸ್ತದೆ. ಇದು ಎರಡನೆಯ ವಿಧವಾಗಿದೆ. ಇನ್ನು ಸಿ ಯಾವುದು? ಇಳಿಮುಖ ಹಣದುಬ್ಬರ, ಡಿಸ್ ಇನ್ಫ್ಲೇಷನ್ ಅಂತೇಳಿ. ಇಳಿಮುಖ ಹಣದುಬ್ಬರ ಅಂತಂದ್ರೆ ಸರ್ಕಾರವು ಹಣದುಬ್ಬರವನ್ನ ನಿಯಂತ್ರಣದಲ್ಲಿರಿಸಲು ಕ್ರಮ ಕೈಗೊಂಡಾಗ. ಏನೋ, ಸರ್ಕಾರ ಹಣದುಬ್ಬರವನ್ನ ನಿಯಂತ್ರಣ ಮಾಡ್ಬೇಕಂತೇಳಿ ಕೆಲವೊಂದು ಕ್ರಮಗಳನ್ನ ಕೈಗೊಂಡಾಗ ಬೆಲೆಗಳು ಕಡಿಮೆಗೊಳ್ಳುವ ಸನ್ನಿವೇಶವನ್ನ ನಾವು ಇಳಿಮುಖ ಹಣದುಬ್ಬರ ಅಂತೇಳಿ ಕರಿತೀವಿ.
ಏನ ಅರ್ಥವ್ಯವಸ್ಥೆ ಒಳಗ ಹಣದುಬ್ಬರವನ್ನ ನಿಯಂತ್ರಣ ಮಾಡಲು ಅಥವಾ ವಸ್ತುವಿನ ಬೆಲೆಯನ್ನ ಕಂಟ್ರೋಲ್ ಮಾಡಲು ಸರ್ಕಾರವು ಕೆಲವೊಂದು ನಿಯಂತ್ರಣ ಕ್ರಮಗಳನ್ನ ಕೈಗೊಂಡಾಗ ಅಂತ ಆ ಸಮಯದಲ್ಲಿ ಸಂಭವಿಸುವಂತಹ ಒಂದು ಹಣದುಬ್ಬರ ಅಂತ ಕರಿತೀವಿ, ಇಳಿಮುಖ ಹಣದುಬ್ಬರ ಅಂತೇಳಿ ಕರಿತೀವಿ. ಅಂದರೆ ಅಂದರೆ ಆದಾಯ, ಉತ್ಪನ್ನ, ಉದ್ಯೋಗ ಮಟ್ಟದಲ್ಲಿ ಯಾವುದೇ ಇಳಿಕೆ ಇಲ್ಲದೆ ಸರ್ಕಾರ ಏರುತ್ತಿರುವ ಬೆಲೆಗಳನ್ನ ನಿಯಂತ್ರಣಕ್ಕೆ ತಂದಾಗ ಈ ಇಳಿಮುಖ ಹಣದುಬ್ಬರ ಸಂಭವಿಸ್ತದ. ಏನ್ ಹೇಳಾಗಂತಂದವರು, ಇಲ್ಲಿ ಆದಾಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಉತ್ಪನ್ನದಲ್ಲಿ ಬದಲಾವಣೆ ಇಲ್ಲ, ಉದ್ಯೋಗ ಮಟ್ಟದಲ್ಲಿ ಬದಲಾವಣೆ ಇಲ್ಲ. ಇಲ್ಲಿ ಕೇವಲ ಸರ್ಕಾರ ಏನ್ ಮಾಡ್ತದೆ, ಬೆಲೆಯನ್ನ ನಿಯಂತ್ರಣಕ್ಕೆ ತರುವಂತ ಕೆಲಸವನ್ನ ಮಾಡ್ತದೆ. ಆ ನಿಯಂತ್ರಣಕ್ಕೆ ತಂದಾಗ ಸಂಭವಿಸುವಂತಹ ಹಣದುಬ್ಬರ ಯಾವುದು, ಇಳಿಮುಖ ಹಣದುಬ್ಬರವಾಗ್ತದೆ. ಇದು ಮತ್ತೊಂದು ಪರಿಕಲ್ಪನೆ ಆಗಿದೆ. ಇನ್ಯಾವುದು, ಹಿಂಜರಿತ ಹಣದುಬ್ಬರ. ಯಾವುದು, ಹಿಂಜರಿತ ಹಣದುಬ್ಬರ. ಇದು ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಹಣದುಬ್ಬರವನ್ನ ವಿವರಿಸಲು ಖ್ಯಾತ ಭಾರತೀಯ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ PR ಬ್ರಹ್ಮಾನಂದ ಯಾರು ಬ್ರಹ್ಮಾನಂದ ಎಂಬ ಅರ್ಥಶಾಸ್ತ್ರಜ್ಞರು ಈ ಹಿಂಜರಿತ ಹಣದುಬ್ಬರ ಎಂಬ ಪರಿಕಲ್ಪನೆಯನ್ನ ಪರಿಚಯ ಮಾಡಿ ಕೊಟ್ಟಿದ್ದಾರೆ. ಇವರ ಪ್ರಕಾರ ಬೆಲೆ ಏರಿಕೆ ಅಥವಾ ಹಣದುಬ್ಬರದೊಂದಿಗೆ ಆರ್ಥಿಕ ಹಿಂಜರಿತ ಕೂಡ ಅಸ್ತಿತ್ವದಲ್ಲಿರುವ ಸನ್ನಿವೇಶವನ್ನ ಅವರು ಹಿಂಜರಿತ ಹಣದುಬ್ಬರ ಅಂತೇಳಿ ಕರೀತಾರೆ. ಏನೋ ಆರ್ಥಿಕತೆಯಲ್ಲಿ ಬೆಲೆಯ ಹೆಚ್ಚಳ ಕೂಡ ಕಂಡು ಬರ್ತದೆ ಅಥವಾ ಹಣದುಬ್ಬರ ಕೂಡ ಕಂಡು ಬರ್ತದೆ. ಅದರ ಜೊತೆಗೆ ಆರ್ಥಿಕ ಹಿಂಜರಿತವು ಕೂಡ ಅಸ್ತಿತ್ವದಲ್ಲಿ ಕಂಡು ಬಂತಂದ್ರ ಅದಕ್ಕೆ ನಾವೇನ್ ಕರಿತೀವಿ, ಹಿಂಜರಿತ ಹಣದುಬ್ಬರ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಇದನ್ನ ತಿಳಿಸ್ಕೊಟ್ಟಂತ ಅರ್ಥಶಾಸ್ತ್ರಜ್ಞ ಯಾರು, ಪ್ರೊಫೆಸರ್ PR ಬ್ರಹ್ಮಾನಂದ. ಇದು ಹಣದುಬ್ಬರದ ಮತ್ತೊಂದು ಪರಿಭಾವನೆ ಆಗಿದೆ. ನೆಕ್ಸ್ಟ್ ಒನ್, ಹಣಪ್ರಸರಣ ಅಂತೇಳಿ. ಯಾವುದು, ಹಣಪ್ರಸರಣ. ಇದು ಹಣದುಬ್ಬರದ ಮತ್ತೊಂದು ಪರಿಕಲ್ಪನೆ. ಅದಕ್ಕೆ ನಾವು ಡಿಫ್ಲೇಷನ್ ಅಂತ ಕರಿತೀವಿ. ಹಣದಿಳಿತ ಎಂಬುದು ಅಥವಾ ಹಣಪ್ರಸರಣ ಎಂಬುದು ಹಣದುಬ್ಬರದ ವಿರುದ್ಧ ಸನ್ನಿವೇಶ ಆಗಿದೆ. ಏನು, ಹಣದುಬ್ಬರ ಅಂದ್ರೆ ಏನು, ವಸ್ತುವಿನ ಬೆಲೆ ಹೆಚ್ಚಳವಾಗುವುದು ಮತ್ತು ಹಣದ ಮೌಲ್ಯ ಕಡಿಮೆ ಆಗುವುದು. ಅದಕ್ಕೆ ವಿರುದ್ಧವಾದ ಸಂಬಂಧವನ್ನು ಹೊಂದಿರುವಂತಹ ಸನ್ನಿವೇಶ ಯಾವುದು, ಈ ಹಣಪ್ರಸರಣ ಅಥವಾ ಹಣದಿಳಿತ ಆಗಿದೆ. ಅಂದರೆ ಬೆಲೆಗಳು ನಿರಂತರವಾಗಿ ಕಡಿಮೆಗೊಳ್ಳುತ್ತಿರುವ ಮತ್ತು ಹಣದ ಮೌಲ್ಯ ಹೆಚ್ಚುತ್ತಿರುವ ಸನ್ನಿವೇಶಕ್ಕೆ ನಾವು ಹಣದಿಳಿತ ಎಂದು ಕರೆಯುತ್ತೇವೆ ಅಥವಾ ಹಣಪ್ರಸರಣ ಅಂತ ಕರಿತೀವಿ. ಏನೋ, ವಸ್ತುವಿನ ಬೆಲೆಗಳು ನಿರಂತರವಾಗಿ ಕಡಿಮೆ ಆಗ್ಬೇಕು. ಆ ವಸ್ತುವಿನ ಬೆಲೆ ನಿರಂತರವಾಗಿ ಕಡಿಮೆ ಆದಾಗ ಕೊಂಡುಕೊಳ್ಳುವಂತ ಶಕ್ತಿ ಹೆಚ್ಚಳವಾಗ್ತದೆ. ಹೀಗಾಗಿ ಹಣದ ಮೌಲ್ಯ ಹೆಚ್ಚುತ್ತಿರುವಂತಹ ಒಂದು ಸನ್ನಿವೇಶಕ್ಕೆ ನಾವೇ ಕರಿತೀವಿ ಹಣದಿಳಿತ ಅಥವಾ ಹಣಪ್ರಸರಣ ಅಂತೇಳಿ ಕರಿತೀವಿ. ಇದನ್ನು ಹಣಪ್ರಸರಣ ಅಥವಾ ಕುಗ್ಗು ಪ್ರಸರಣ ಎಂದು ಕರೆಯಲಾಗ್ತದೆ. ಏನೋ, ಈ ಹಣದಿಳಿತ ಎಂಬ ಪರಿಕಲ್ಪನೆಯನ್ನ ನಾವು ಕುಗ್ಗು ಪ್ರಸರಣ ಅಥವಾ ಹಣಪ್ರಸರಣ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಈ ಹಣದಿಳಿತ ಸಂಭವಿಸಿದ ಸಂದರ್ಭಗಳಲ್ಲಿ ಬೆಲೆಗಳ ಇಳಿಕೆಯಿಂದಾಗಿ, ಏನು, ವಸ್ತುವಿನ ಬೆಲೆಯ ಇಳಿಕೆಯಿಂದಾಗಿ ಆದಾಯ, ಉತ್ಪನ್ನ, ಉದ್ಯೋಗ ಪ್ರಮಾಣಗಳು ಕಡಿಮೆಗೊಳ್ಳುತ್ತವೆ. ಯಾಕೆ, ಯಾವುದೇ ತೆರನಾಗಿ ಇನ್ಕಮ್ ಇಲ್ಲ ಅಂತಂದ್ರೆ, ಉತ್ಪನ್ನ ಇಲ್ಲ ಅಂತಂದ್ರೆ ಮತ್ತು ಉದ್ಯೋಗ ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಏನಾಗ್ತಾವು, ಈ ಬೆಲೆ ಇಳಿಕೆಯ ಸಂದರ್ಭದಲ್ಲಿ ಇವೆಲ್ಲ ಏನಾಗ್ತಾವು, ಕಡಿಮೆ ಆಗ್ತಾವ. ಅಷ್ಟೇ ಅಲ್ಲದೆ ಈ ಹಣದಿಳಿತ ಸಂಭವಿಸಿದಾಗ ಆರ್ಥಿಕ ಮುಗ್ಗಟ್ಟು ಉಂಟಾಗುವ ಅಪಾಯ ಇರ್ತದೆ. ಏನು, ಆರ್ಥಿಕತೆಯಲ್ಲಿ ಏನಾದ್ರು ಈ ಹಣದಿಳಿತ ಅಥವಾ ಹಣಪ್ರಸರಣ ಸಂಭವಿತಂತಂದ್ರ ಆರ್ಥಿಕತೆಯಲ್ಲಿ ಏನಾಗ್ತದೆ, ಆರ್ಥಿಕ ಮುಗ್ಗಟ್ಟು ಉಂಟಾಗುವ ಅಥವಾ ಸಂಭವಿಸುವ ಸಂಭವ ಇರ್ತದೆ. ಆದ್ದರಿಂದ ಇದು ದುರಂತಮಯವಾಗುತ್ತದೆ. ಹೀಗಾಗಿ ಇದರ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಡೋದು ಕೂಡ ತಪ್ಪಾಗ್ತದೆ. ಇದು ಹಣದುಬ್ಬರದ ಮತ್ತೊಂದು ಪರಿಕಲ್ಪನೆ ಆಗಿದೆ. ಇನ್ನೊಂದು ಯಾವುದು, ಹಣದುಬ್ಬರದ ಅಂತರ ಅಂತೇಳಿ. ಇದು ಮತ್ತೊಂದು ಪರಿಕಲ್ಪನೆ. ಇನ್ಫ್ಲೇಷನರಿ ಗ್ಯಾಪ್ ಅಂತ ಕರಿತೀವಿ. ಹಣದುಬ್ಬರದ ಅಂತರ ಎಂಬ ಪರಿಭಾವನೆಯನ್ನು ಕೇನ್ಸ್ ರವರು ರೂಪಿಸಿದ್ದಾರೆ. ಏನು, ಈ ಹಣದುಬ್ಬರದ ಅಂತರ ಎಂಬ ಪರಿಕಲ್ಪನೆಯನ್ನ ಕೊಟ್ಟಂತ ಅರ್ಥಶಾಸ್ತ್ರಜ್ಞರು ಯಾರು, JM ಕೇನ್ಸ್. ಹಣದುಬ್ಬರಕ್ಕೆ ಮುಂಚಿನ ಬೆಲೆಗಳಲ್ಲಿ, ಅಂದ್ರೆ ಹಣದುಬ್ಬರ ಸಂಭವಿಸಕ್ಕಿಂತ ಮುಂಚಿನ ಬೆಲೆಗಳಲ್ಲಿ ಆರ್ಥಿಕತೆಯಲ್ಲಿ ಲಭ್ಯವಿರುವ
ಆರ್ಥಿಕತೆಯಲ್ಲಿ ಲಭ್ಯವಿರುವ ಸರಕುಗಳ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಹಣವನ್ನ ಹೊಂದಿರುವುದು ಹಣದುಬ್ಬರಕ್ಕೆ ಅಂತರವಾಗ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯ ಇರ್ತಾವ. ಆ ಸರಕು ಮತ್ತು ಸೇವೆಗಳ ಲಭ್ಯತೆಗಿಂತ ಆ ಆರ್ಥಿಕತೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ಹಣ ಇರ್ತದೆ. ಈಗ ಸರಕು ಮತ್ತು ಸೇವೆಗಳ ಪ್ರಮಾಣ ಕಡಿಮೆ ಇದ್ದು ಆರ್ಥಿಕತೆಯಲ್ಲಿ ಹಣದುಬ್ಬರ ಹೆಚ್ಚಿಗೆ ಇತ್ತಂತಂದ್ರ ಅವು ಎರಡ ನಡುವೆ ಏನಾಗ್ತದ ಅಂತರ ಸಂಭವಿಸ್ತದ. ಅದಕ್ಕೆ ನಾವ್ ಏನ್ ಕರಿತೀವಿ, ಹಣದುಬ್ಬರದ ಅಂತರ ಅಂತ ಕರಿತೀವಿ. ಪ್ರೊಫೆಸರ್ ಕುರಿಯರ್ ರವರ ಪ್ರಕಾರ ಮೂಲ ಬೆಲೆ ಬೇಸ್ ಪ್ರೈಸ್ ಅಂತ ಕರಿತೀವಿ ಗಳಲ್ಲಿ ಲಭ್ಯವಾಗುವಂತಹ ಉತ್ಪನ್ನಕ್ಕಿಂತ ಈ ನಿರೀಕ್ಷಿತ ವೆಚ್ಚವು ಅಧಿಕ ಪ್ರಮಾಣದಲ್ಲಿ ಇರುವುದು ಹಣದುಬ್ಬರವಾಗಿರುತ್ತದೆ. ಅಂದರೆ ಸ್ಥಿರ ಬೆಲೆಗಳಲ್ಲಿ ಲಭ್ಯವಿರುವ ವಸ್ತುಗಳ ಪೂರೈಕೆಯ ಪ್ರಮಾಣಕ್ಕಿಂತಲೂ ಈ ಬೇಡಿಕೆ ಅಧಿಕವಾಗಿದ್ದಾಗ ಈ ಅಂತರ ಸಂಭವಿಸ್ತದೆ. ಹೀಗಾಗಿ ಆ ಮೇರೆಗೆ ಲಭ್ಯವಿರುವ ಸರಕುಗಳ ಪ್ರಮಾಣಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ವೆಚ್ಚ ಮಾಡುವುದು ಈ ಹಣದುಬ್ಬರಕ್ಕೆ ಅಂತರ ಉಂಟಾಗ್ತದೆ ಎಂಬುದನ್ನ ಜೆ.ಎಂ. ಕೇನ್ಸ್ ಅವರು ತಿಳಿಸಿ ಕೊಟ್ಟಿದ್ದಾರೆ. ಇಷ್ಟು ಹಣದುಬ್ಬರದ ಇತರೆ ಪರಿಕಲ್ಪನೆಗಳು ಆಗಿವೆ. ಇಲ್ಲಿಗೆ ತರಗತಿಯನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.